ಸಿದ್ಧಾರೂಢ ಕಥಾಮೃತದಲ್ಲಿ 15ನೇ ಅಧ್ಯಾಯ ನಿನ್ನೆಯವರೆಗೆ ಸ್ವಲ್ಪ ಭಾಗವನ್ನು ನೋಡಿದ್ದೇವೆ. ಇವತ್ತು ಮುಂದುವರಿಸಿ ನೋಡೋಣ. ನಿನ್ನೇನಾಯಿತು ಅಂದ್ರೆ ರೂಪಕೃಷ್ಣ ಮತ್ತು ಭಾಗ್ಯವತಿ ಎಂಬುವರು ಅತ್ಯಂತ ಕಡುಬಡವರಾಗಿದ್ರು. ಅವ್ರೇನ್ ಮಾಡಿದ್ರು, ಗುರುಗಳ ಹತ್ರ ಬಂದ್ರು, ಸೇವಾ ಮಾಡಿದ್ರು. ಪುತ್ರನ ಮುಖ ನೋಡ್ದನ ಸುಖ ಅನ್ನೋದು ಸಂಸಾರದಾಗ ಎಲ್ಲ ಐತಿ ಗುರುಗಳೇ ಅಂತ. ಅಂದ್ರ ಮಕ್ಕಳಿದ್ರನ ಸುಖ, ಮಕ್ಕಳು ಇರ್ಲಿಕ್ಕೆ ಸುಖ ಇಲ್ಲ ಅಂತಾರ. ಅವ್ರಂತಾರ ಹಂಗಾರ ಸುಖ ಬೇಕು ಅಂದ್ರ ನಿನಗ ಮಕ್ಕಳ ಬೇಕೇನು ಅಂತ. ಹೌದ್ರಿ, ಮಕ್ಕಳಿದ್ರ ಸುಖ ಎಲ್ಲಿಕ್ರ ಗುರುಗಳ ಸುಖ ಎಲ್ಲೈತಿ ಅಂತ. ಹಾಗಾದ್ರೆ ನಿಮಗ ಜನರು ಮತ್ತೇನೋ ಹೇಳ್ತಾರ, ನಿಮಗ ಅದ್ರ ಸುಖ ಕಾಣಿಸಂಗಿಲ್ಲ, ಅದಕ್ಕಿಂತ ಜ್ಞಾನ ಸುಖ ಭಾಳ ದೊಡ್ಡದ, ವೈರಾಗ್ಯ ಸುಖ ದೊಡ್ಡದ, ಆಮೇಲೆ ಭಕ್ತಿ ಸುಖ ದೊಡ್ಡದ, ಮುಕ್ತಿ ದ್ವಾರ ತಕ್ಕೊಂಡು ಹೋಗುವಂಥ ಸುಖ ದೊಡ್ಡದ. ನಿಮ್ಗೆ ಮಕ್ಕಳ ಸುಖನ ಅವಶ್ಯದ ಅಂದ್ರೆ ನಾನು ಒಂದು ವಿಭೂತಿ ಕೊಡ್ತೀನಮ್ಮ, ಮನೆಗೆ ತೊಗೊಂಡು ಹೋಗು, ಸತತವಾಗಿ ಸದ್ಗುರುನಾಥನನ್ನು ನೆನೆಸ್ಕೊಂತಿರು, ನಿನಗೆ ಮಕ್ಕಳಾಗ್ತಾವು ಅಂತ ಹೇಳ್ತಾರೆ. ಆಯಿತು ಅಂತ ಮನೆಗೆ ಹೋಗ್ತಾರ, ವರ್ಷಾಂಗಟ್ಲೆ ಕಳೀತಾರ. ಮೇಲೆ 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 9 ಮಕ್ಕಳಾಗ್ತಾವಕಿ ಆ ವಿಭೂತಿ ಹಚ್ಕೊಂಡು ಸದ್ಗುರುವಿನ ಜ್ಞಾನ ಮಾಡಿದ್ದಕ್ಕೆ. ಮಕ್ಕಳಿಂದ ಸುಖ ಅಂದಿರ್ತಾಳ, ಸಾಕು ಪರಮಾತ್ಮ, ಮಕ್ಕಳಿಂದ ಏನೂ ಸುಖ ಇಲ್ಲ ಅಂತ ಅವತ್ತು ಗೊತ್ತಾಗತ್ತಕ್ಕಿಗೆ. ಆ ನೋವು, ಆ ಕಷ್ಟ, ಹಲ್ಲು ಬರುವಾಗಿನ ನೋಡು, ಆ ಜ್ವರ, ಒಂದು ತಪ್ಪಿದ್ರೆ ಒಂದಕ್ಕೆ ರೋಗ, ರುಜಿನ, ಕಾಡಾಟ, ಬಳಲಾಟ, ಹೊಟ್ಟೆ ಹಸಿವು ತುಂಬಿಸೋದು, ಮತ್ತೆ ಖಾಲಿ, 1-2 ಸಂಸಾರ ತಾಪತ್ರ ಹೆಚ್ಚಾಗಿ ಬಿಡ್ತವ್ರಿಗೆ. ಅದಕ್ಕಾಕಿ ಸದ್ಗುರುನ ಬಳಿ ಬಂದು ಹೇಳ್ತಾಳ, ಗುರುಗಳ 9 ಪ್ರಭು ಸಂಸಾರದಲ್ಲಿ ನಾ ಬಹಳ ದುಃಖಪಟ್ಟೆ, ಮಕ್ಕಳ ಸಂಬಂಧ ಅನಿವಾರ್ಯ ದುಃಖಗಳು ಉಂಟಾಗ್ತಾವ. ಬೇಕಂತ ಬಯಸಲಿಕ್ಕೂ ದುಃಖ ಬರ್ತಾವ ನಮಗೆ ಸಂಸಾರದೊಳಗ. ಬರೀ ನಾವಿಬ್ಬರೇ ಇದ್ದಾಗಿನ ದುಃಖ ಬೇರೆ ಇತ್ತು, ನಮಗೆ ಮಕ್ಕಳಿಲ್ಲಲ್ಲ ಅನ್ನೋದು ಒಂದೇ ಚಿಂತೆ ಆಗಿತ್ತು. ಆದ್ರೆ ಮಕ್ಕಳಾದ್ಮೇಲೆ ಆ ಮಕ್ಕಳ ಸಂಬಂಧದ ತಾಪ ಹೇಳಲಾಕಲ್ಲ. ನಾನು ಬಸವೊಳಗೆ ಹೋಗ್ಬಿಟ್ಟಿನಿ, ನನ್ನ ಮೈಯಾಗ ಏನೂ ಶಕ್ತಿ ಇಲ್ಲ, ಮನಸ್ಸಿನೊಳಗೆ ಚಿಂತೆ ಹೊರತು ಏನೂ ಇಲ್ಲ, ನಿತ್ಯ ಕಣ್ಣೀರು ತಪ್ಪಿಲ್ಲ ಮಕ್ಕಳ ಸಲುವಾಗಿ, ಸಾಕು ಪರಮಾತ್ಮ, ಈ ಸಂಸಾರದೊಳಗೆ ಏನೂ ಇಲ್ಲ ಅಂತ ಕೈ ಮುಗಿದು ಹೇಳ್ತಾಳ. ಅವಾಗ ಗುರು ಕೃಪೆಯಿಂದ ನಿನ್ನ ಇಚ್ಛೆಯಂತೆ ಆಗಲಿ ಎಂದರು ಗುರುಗಳು. ಆಯ್ತಮ್ಮ, ಹಾಗಾದ್ರೆ ಅವತ್ತು ನಾನು ನಿನಗೆ ಹೇಳಿದ್ದೆ, ಸಂಸಾರ ಸುಖದೊಳಗ ವೈರಾಗ್ಯ ಸುಖ ಐತಿ, ಭಕ್ತಿ ಸುಖ ಅದ, ಮುಕ್ತಿ ಸುಖ ಅದ, ಅದನ್ನು ಪಡೆಯವ ಅಂದ್ರೆ ನೀ ಎಲ್ಲ ಮಕ್ಕಳ ಬೇಕಂದೇವ, ಮತ್ತು ಕೊಟ್ಟಿವಿ, ನೀ ಬ್ಯಾಡ ಅಂತೀಯ, ಆತು ನಿನ್ನ ಇಚ್ಛೆ ಹಂಗಾಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಾರ. ಅವಾಗ್ಲಿಂದ ಆಕಿಗೆ ಮಕ್ಕಳಾಗೋದಿಲ್ಲ. ಮುಂದೆ ನೋಡೋಣ್ರಿ. ರೂಪಕೃಷ್ಣನಿಗೆ ಉದ್ಯೋಗ ಸಂಬಂಧ ಮದ್ರಾಸಿನಲ್ಲಿ ವಾಸ ಮಾಡುವ ಕಾರ್ಯ ಬಂದೊದಗಿತು. ರೂಪಕೃಷ್ಣನ ಸರ್ಕಾರಿ ನೌಕರಿ ಇತ್ತು. ಅವ ಏನ್ ಮಾಡ್ಬಿಟ್ಟನ್ರಿ, ಮದ್ರಾಸಕ್ಕೆ ನೌಕರಿಗೆ ಹೋಗೋ ಟೈಮ್ ಬಂತವಂಗ ವರ್ಗಾವಣೆ ಆತು, ಹೋಗ್ಬಿಟ್ಟ. ಆಗ ಸದ್ಗುರುವಿನ ಆಜ್ಞೆ ಪಡೆದುಕೊಳ್ಳುತ್ತಾ ಉದ್ದೇಶ ದಂಪತಿಗಳು ಅಶ್ರುಪೂರಿತ ನೇತ್ರಗಳಿಂದ ಸಿದ್ಧರ ಮುಂದೆ ನಿಂತು ವಿಜ್ಞಾಪಿಸುತ್ತಾರೆ. ಇಬ್ರು ಕೂಡಿ ಬರ್ತಾರ, ಹಿಂಗ್ರಿ ಅಜ್ಜಾರ, ನಾವು ನಮ್ಮ ಹೊಟ್ಟೆ ಉದರ ನಿರ್ವಹಣೆಗಾಗಿ ನಮಗೆ ವರ್ಗಾವಣೆ ಆಗೈತಿ, ನಾವು ಇಲ್ಲಿಂದ ಮದ್ರಾಸಕ್ಕೆ ಹೋಗ್ತೀವಿ, ನಿಮ್ಮ ಅನುಮತಿ ಬೇಕಾಗ್ಯದ ಅಂತ ಬಂದೀವಿ ಅಂತಾರ. ಹೇ ಗುರುರಾಯನೇ, ಉದ್ಯೋಗ ನಿಮಿತ್ತ ನಾವು ಮದ್ರಾಸಕ್ಕೆ ಹೋಗಬೇಕಾಗಿದೆ, ಹೇಗೆ ನಿನ್ನನ್ನು ಬಿಟ್ಟು ಹೋಗಲಿ ಎಂದು ಹೃದಯ ತಳಮಳಿಸುತ್ತದೆ ಎಂದು. ನೋಡ್ರಿ, ಗುರುಗಳ ಮೇಲಿನ ಭಕ್ತಿ ಇರ್ರಿ ಅನ್ನೋದು ಹೋಗ್ಬಿಡುತ್ತಲ್ಲೇ. ಸಂಬಂಧ ಹೆಂಗ ಬಂತು ಅಂದ್ರೆ ಗುರು ಶಿಷ್ಯರ ಸಂಬಂಧ, ಅವ್ರಿಗೆ ತಾಯಿ ಮಕ್ಕಳ ಸಂಬಂಧ ಬಂದ್ಬಿಡ್ತು. ಗುರುದೇವ ನೀನು ಬಿಟ್ಟು ಹೆಂಗೆ ಹೋಗ್ಲಪ್ಪ, ನಾನು ಅಲ್ಲಿ ತನಕ ಮದ್ರಾಸ್ ತನಕ ಹೋಗ್ಬೇಕಲ್ಲ, ನೀನು ಬಿಟ್ಟು ನಿತ್ಯ ಇಲ್ಲ ನೀನು ಸೇವೆ ಮಾಡ್ಕೋತ ನಿನ್ನ ಕಣ್ಣು ಮುಂದೆ ಇರ್ತಿದ್ವಲ್ಲ ಯಪ್ಪ, ನಾವು ಇನ್ನು ಹೋಗ್ಬೇಕಾತಲ್ಲ ನಾವು ಅಂತ ಹೇಳಕತ್ತಾರ, ಅಳಾಕತ್ತಾರ. ಹೇಗೆ ನಿನ್ನನ್ನು ಬಿಟ್ಟು ಹೋಗಲಿ ಎಂದು ತಳಮಳಿಸ ಹತ್ತಿದರು. ಆಗ ದಯಾಘನನಾದ ಸದ್ಗುರು ಅಂದದ್ದೇನೆಂದರೆ, ನೀವು ನಿತ್ಯದಲ್ಲಿಯೂ ಸದ್ಗುರು ಭಜನೆ ಮಾಡುತ್ತಿರಬೇಕು, ನಾಮಸ್ಮರಣೆಯನ್ನು ಎಂದೂ ಮರೆಯಬಾರದು. ಈ ಪ್ರಕಾರ ಇರುವುದರಿಂದ ನಾನು ಅನುದಿನವೂ ನಿಮ್ಮ ಸಮೀಪವೇ ಇರುತ್ತೇನೆ. ಅವ್ರು ಹೇಳ್ತಾರ, ಏನು ಅಂಜಬೇಡ್ರಿ, ಮದ್ರಾಸ್ ಏನು ದೂರ ಇಲ್ಲ, ನಿಮ್ಮ ಹತ್ರ ನಾನು ಇರ್ತೀನಿ. ಯಾವಾಗ ನಿಮ್ಮ ಹತ್ರ ಇರ್ತೀನಿ, ನೀವಿಬ್ರು ಕೂಡಿ ನಿಮ್ಮ ಕೆಲಸ ಕಾರ್ಯಗಳ ಮುಗಿದ ಮೇಲೆ ನನ್ನ ಭಜನೆಯನ್ನ ನೀವು ಮಾಡಬೇಕು. ನಿತ್ಯ ದೇವರ ಭಜನೆ ಮಾಡಬೇಕು. ಭಜನೆ ಮುಗಿದ ಮೇಲೆ ನಾಮಸ್ಮರಣೆ ಮಾಡಬೇಕು. ಸದ್ಗುರುವಿನ ನಾಮಸ್ಮರಣೆ ಮಾಡಿದ್ರಿ ಅಂದ್ರ ನಿಮ್ಮ ಹತ್ತಿರನ ನಾನು ಇರ್ತೀನಿ ಅಂತ. ನೋಡ್ರಿ ದೇವ್ರ ಕೃಪೆ ಹೆಂಗದ, ಎಲ್ಲಿ ಮದ್ರಾಸ ಎಲ್ಲಿ ಹುಬ್ಬಳ್ಳಿ, ಆದ್ರೂ ನೀವು ಜ್ಞಾನ ಮಾಡಿದ್ರೆ ನಾನು ನಿಮ್ಮ ಹತ್ರ ಬಂದಿರ್ತೀನಿ ಅಂತೇಳಿ ಧೈರ್ಯ ಕೊಟ್ಟು ಕಳಿಸ್ತಾರ. ಇಂಥ
ಅಭಯ ವಚನವನ್ನು ಕೇಳಿ ಆ ದಂಪತಿಗಳು ಬಹಳ ಆನಂದ ಹೊಂದಿ ಸದ್ಗುರು ಆಜ್ಞಾ ಪಡ್ಕೊಂಡು ತಮ್ಮ ಮಕ್ಕಳೊಡನೆ ಮದ್ರಾಸಕ್ಕೆ ಹೋಗುವಂತವರಾದರು. 9 ಜನ ಮಕ್ಕಳನ್ನು ಕರ್ಕೊಂಡು ಗುರುಗಳ ಆಜ್ಞೆಯನ್ನು ಪಡ್ಕೊಂಡು ಇಬ್ರು ಕೂಡಿ ಮದ್ರಾಸಕ್ಕೆ ಹೋದರಿ. ಸದ್ಗುರು ಆಜ್ಞಾ ಪಡ್ಕೊಂಡು ತಮ್ಮ ಮಕ್ಕಳೊಡನೆ ಮದ್ರಾಸಕ್ಕೆ ಹೋಗುವಂತವರಾದರು. ಮದ್ರಾಸಿನಲ್ಲಿ ಮಕ್ಕಳನ್ನು ಕೂಡಿಕೊಂಡು ಕೆಲವು ಕಾಲ ಸ್ವಸ್ಥರಾಗುತ್ತಿರುವಾಗೆ ಆ ಊರೊಳಗೆ ಗ್ರಂಥಿ ರೋಗವು ಬಂದು ಬಹು ಜನರು ಸಾಯಲಾರಂಭಿಸಿದರು. ಒಂದು ರೋಗ ಬಂತ್ರಿ ಆ ಊರ ಗ್ರಂಥಿ ರೋಗ ಅಂತೇಳಿ. ಗ್ರಂಥಿ ರೋಗ ಬಂದು ಕೂಡಲಿನ ಮಕ್ಕಳನ್ನ ಊರಾಗಿನ ಜನ ಲಟಪಟ ಸಾಯಕ್ಕೆ ಹತ್ತಿಬಿಟ್ಟು. ಭಾಗ್ಯವತಿಯ 5 ವರ್ಷದ ಕೋಮಲವಾದ ಮಗುವಿಗೆ ಗ್ರಂಥಿ ರೋಗವು ಬಂದಿತು. ಆಗ ರೂಪಕೃಷ್ಣನು ಗ್ರಾಮಾಂತರಕ್ಕೆ ಹೋಗಿದ್ದನು. ರೂಪಕೃಷ್ಣ ನೌಕರಿಗಾಗಿ ಹಳ್ಳಿಗೆ ಹೋಗಿದ್ದನ್ರಿ. ಒಂದು ಕಡೆ ಸಿಟ್ಯಾಗ ಮನಿ ಮಾಡಿದ್ರು. ಅವ ಹಳ್ಳಿಗೆ ಹೋದಾಗ 5 ವರ್ಷದ ಕಡೆ ಹುಡುಗನಿಗೆ ಗ್ರಂಥಿ ರೋಗ ಬಂದು ಬಿಡ್ತ್ರಿ. ತಾಯಿ ಒಬ್ಬ ಕೆದ ಮನ್ಯಾಗ. ಮಗುವಿಗೆ ಜ್ವರವು ವಿಶೇಷ ಬರಲಾರಂಭಿಸಿ 2 ಪ್ರಹರ ರಾತ್ರಿ ಹೊತ್ತಿಗೆ ಮಕ್ಕಳ ಜ್ವರ ಏರಿತು. ಭಾಗ್ಯವತಿಯು ಮಗನ ಹತ್ತಿರ ಕೂತುಕೊಂಡು ನೋಡುವಾಗೆ ಆತನಿಗೆ ಪ್ರಾಣೋತ್ಕ್ರಮಣ ಕಾಲ ಬಂತೆಂದು ಆಕೆಗೆ ತಿಳಿಯಿತು. ಮಗುವಿನ ಹತ್ರ ಕೂಡ್ತಾರೆ. ಹೊತ್ತು ರಾತ್ರಿಗೆ ಹೊತ್ತು ಮುಳುಗ್ತು, ಗಂಡ ಬರಲಿಲ್ಲ. 8 ಆತು 9 ಆತು, ದಾರಿ ನೋಡ್ಕೋತ ಕುಂತಾಳ. ಕುರ್ಸಿ ತೊಡಿ ಮೇಲೆ ಹಾಕೊಂಡಾಳ. ಗ್ರಂಥಿ ರೋಗದಿಂದ ಜ್ವರ ಏರ್ಕೋತ ಬಂತು. ಇನ್ನೇನು ಮಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾಯ್ತಾನಪ್ಪ, ಮುಗಿತೀವ್ನ ಆಯುಷ್ಯ ಅನ್ಕೊಳ್ಳಿ ಕತ್ತಾಳ ತಾಯಿ. ಗ್ರಹದೊಳಗಿನ ಹುಡುಗರ ವಿನಃ ಮತ್ಯಾರು ಪುರುಷರಿಲ್ಲದ ಭಾಗ್ಯವತಿಯು ಬಹಳ ಗಾಬರಿಯಾಗಿ ಯಾರೂ ಸಹಾಯಕರನ್ನು ಕಾಣಲಿಲ್ಲ. ಹತ್ತಿರದೊಳಗೆ ಯಾರು ಬೇರೆ ಪುರುಷರ ಇಲ್ಲ, ಗಂಡು ಮಕ್ಕಳ ಇಲ್ಲ ರೀ. ತನ್ನ ಮಕ್ಕಳು ತಾನು ಬಿಟ್ಟು ಯಾರ್ಯಾರು ಸಿಗವಲ್ರಕ್ಕಿಗೆ. ಕಣ್ಣೆತ್ತಿ ನೋಡಿದ್ರೆ ಎಲ್ಲಿ ಯಾರು ಕಾಣನವಲ್ರು. ಮಗುವಿನ ಪ್ರಾಣ ಹೋಗುವಂತೆ ಕಾಣುತ್ತದೆ ಎಂದು ಭಾಗ್ಯವತಿಯು ಸದ್ಗುರುವನ್ನು ಪ್ರಾರ್ಥಿಸುವಂತವಳಾಗಿ ಆಕೆ ಏನ್ ಮಾಡ್ತಾಳ್ರಿ, ತಕ್ಷಣ ಯಾರು ಗಂಡು ಮಕ್ಕಳು ಕಾಣವಲ್ರು. ಧೈರ್ಯ ಹೆಂಗ್ ತಗೊಳ್ಳಿ, ನಾನು ಕೂಸು ಒದ್ದಾಡಕತ್ತೈತಿ, ಚಿಡ್ಕುಡ್ಸಾಕತ್ತೈತಿ, ಜ್ವರ ಏರಾಕತ್ತೈತಿ, ತೊಡಿ ಸುಡಾಕತ್ತೈತಿ, ನಾನು ಯಾರನ್ನ ಕರೀತೀನಿ, ಮಕ್ಕಳ ಹೊರತು ಯಾರೂ ಇಲ್ಲಲ್ಲ ಇಲ್ಲಿ ಅಂತೇಳಿ ಮಗನ ಪ್ರಾಣ ಹೋಗುತ್ತ ಅಂದ್ಕೊಂಡು ಗುರುವಿಗೆ ಪ್ರಾರ್ಥನೆ ಮಾಡ್ತಾಳ್ರಿ. ಧಾವಿಸಿ ಬಾರಪ್ಪ ಸದ್ಗುರುವೇ. ಹೆಂಗ ಬರ್ಬೇಕು ನೀನು? ಧಾವಿಸಿ ಬರಬೇಕು. ಧಾವಂತ ಪಡ್ಕೋತ ಒಂದ ಹೆಜ್ಜೆಯೊಳಗೆ ಬಂದು ಮುಟ್ಟಬೇಕು ನೀನು. ಅಂದ್ರ ಒಂದು ಹೆಜ್ಜೆಯೊಳಗೆ ಬಂದು ಮುಟ್ಟಬೇಕು ಅಂತಂದ್ರೆ ಆಕೆ ಎಷ್ಟು ಅವನ ಬಗ್ಗೆ ಭಜನೆ ಮಾಡಿರ್ಬೇಕು, ಪ್ರಾರ್ಥನೆ. ಸುಮ್ಮನೆ ಬರ್ತಾನೆ ಬಾ ಲಕ್ಷ್ಮವ ಅಂದ್ರೆ ಬಂದ್ಬಿಡ್ತಾನೆ ಆಕೆಗೆ ಹಗಲು ರಾತ್ರಿ ಸೇವಾ ಮಾಡಿರ್ಬೇಕು, ಭಜನೆ ಮಾಡಿರ್ಬೇಕು, ನಾಮಸ್ಮರಣೆ ಮಾಡಿರ್ಬೇಕು. ನಾನು ನಿಮಗೊಮ್ಮೆ ಭೀಮನ ಕಥೆ ಹೇಳಿದ್ದೆ. ಭೀಮ ಅರ್ಜುನ 10 ವರ್ಷದೊಳಗೆ ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನ ಶಿವನಿಂದ ಪಡಿತಾನ. 10 ವರ್ಷ ತಪಸ್ಸು ಮಾಡಿ. ಅವಾಗ ಭೀಮ ಅಂತಾನ, ತಪಸ್ಸು ಎಷ್ಟು ವರ್ಷ ಮಾಡಿದೆ? 10 ವರ್ಷ. ಏನ್ ಕೊಟ್ಟ ಶಿವ? ಪಾಶುಪತಾಸ್ತ್ರ. ಹಾಗಾದ್ರೆ ನೋಡು ನನ್ನ ತಪಸ್ಸು ಹೆಂಗಿರ್ತೈತಿ ಅಂತೇಳಿ ಜೋರಾಗಿ ತನ್ನ ಕೈಯೊಳಗಿನ ಗದೆಯನ್ನ ಬೀಸಿ ಏನ್ ಹೇಳ್ತಾನ ಶಿವನಿಗೆ, ಪರಮಾತ್ಮ ಈ ಗದೆ ಮ್ಯಾಲಕ್ಕೆ ಹೋಗಿ ಕೆಳಗೆ ನನ್ನ ಶಿರಕ್ಕೆ ಬಂದು ಬೀಳೋದ್ರೊಳಗ ನೀ ನನ್ನ ಪ್ರತ್ಯಕ್ಷ ಆಗ್ಬೇಕು. ಇಲ್ಲಿಕರ ಗದೆಗೆ ನನ್ನ ಪ್ರಾಣವನ್ನ ನಿನ್ನ ಪಾದಕ್ಕೆ ಆಹುತಿ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಜೋರಾಗಿ ಶಿವನಾಮ ಸ್ಮರಣೆಯನ್ನು ಮಾಡಿ ಮ್ಯಾಲಕ್ಕೆ ಎಸೆದು ಬಿಡ್ತಾನ್ರಿ. ಅದು ಬರದು ಇನ್ನೇನು ಮುಟ್ಟತದ ಭೀಮಗ ಕೊರಳ ಕತ್ತರಿಸಿ ಬಿಡ್ತೈತಿ ಅನ್ನೋದ್ರೊಳಗ ಶಿವ ಬಂದು ಎದುರಿಗೆ ನಿಂದಿರ್ತಾನ. ಅಂದ್ರೆ ಏಕ ಮನಸ್ಸಿನ ಭಕ್ತಿ ಇತ್ತು ಅಂದ್ರೆ ಆ ರೀತಿ ಆಗ್ತದ. ನಮ್ಮ 12 ಆಲೋಚನೆ ಭಕ್ತಿ ಇರ್ತಾವ, ಯಾಕೆ ಬರ್ತಾನ? ಧಾವಿಸಿ ಬಾರಪ್ಪ ಸದ್ಗುರುವೇ, ಈ ಕ್ಷಣವೇ ಬಂದು ನನ್ನ ಮಗನನ್ನು ರಕ್ಷಿಸುವವನ ಅಂತಾಡ್ರೇಕಿ. ಓಡಿ ಬಂದು ನನ್ನ ಮಗ ಸಾಯಾಕತ್ತಾನಪ್ಪ, ನನ್ನ ಮಗನ ಉಳಿಸು ಅಂತ ಬೇಡ್ಕೊಳಕತ್ತಾನ. ನಿನ್ನ ನಾಮದ ಹೊರತು ನಾನು ಔಷಧೋಪಚಾರ ಬೇರೆ ಯಾವುದೂ ಮಾಡಿಲ್ಲ. ಗುರುವೇ, ನಿನ್ನ ಪಾದವನ್ನು ನಂಬಿ ಬಿಟ್ಟೇನೆ ನಾನು. ನಿನ್ನನ್ನು ನಂಬಿ ನಾನು ಔಷಧೋಪಚಾರ ಏನ್ ಡಾಕ್ಟ್ರಿಗೆ ತೋರಿಸಿಲ್ಲ, ಔಷಧ ಕೊಟ್ಟಿಲ್ಲ, ಗುಳಿಗೆ ಕೊಟ್ಟಿಲ್ಲ, ಇಂಜೆಕ್ಷನ್ ಮಾಡಿಸಿಲ್ಲ. ಅದೆಲ್ಲವೂ ನೀನೇ. ನಿನ್ನ ಪಾದನೇ ನಮಗ್ ಗತಿ. ಔಷಧೋಪಚಾರ ಮಾಡಿಲ್ಲ, ನಿನ್ನ ನಾಮಸ್ಮರಣೆ ಔಷಧೋಪಚಾರ. ಧಾವಿಸಿ ಬಂದು ನನ್ನ ಮಗನ್ನ ಕಾಪಾಡು. ಆದ್ದರಿಂದ ನೋಡಪ್ಪ, ಈ ಮಗುವನ್ನು ರಕ್ಷಿಸುವ ಭಾರವೆಲ್ಲ ನಿನ್ನ ಮೇಲೆ ಇರುತ್ತದೆ. ಈ ಮಗುವನ್ನ ರಕ್ಷಣೆ ಮಾಡೋದು ಭಾರ ನಿಂದ. ಯಾಕಂದ್ರೆ ನಾನು ಔಷಧೋಪಚಾರ ಮಾಡಿಲ್ಲ, ನಿನ್ನ ಪಾದವನ್ನು ನಂಬಿನಿ, ನಿನ್ನ ಸ್ಮರಣೆಯನ್ನು ಮಾಡೀನಿ, ನಿನ್ನ ಭಜನೆಯನ್ನು ಮಾಡೀನಿ, ನಿಮ್ಮ ನಾಮವನ್ನ ಸದಾಕಾಲ ಜಪ ಮಾಡೀನಿ ನೀನು ಹೇಳಿದ ಹಂಗ. ಗುರುವೇ, ನಿನ್ನ ಹೊರತು ನಮಗೆ ಯಾರೂ ಇಲ್ಲ ಇಲ್ಲಿ, ನೀನೊಬ್ಬನೇ ನಮ್ಮನ್ನು ಕಾಪಾಡಬೇಕು. ಅದಕ್ಕೆ ಧಾವಿಸಿ ಬಾ, ನನ್ನ ಮಗುವಿನ ಪ್ರಾಣವನ್ನ ಹೋಗ್ಲಿಕ್ಕೆ ಹತ್ತದ ತಡೆ ಮಾಡ್ಬಾ ಅಂತ ಕರೀತಾನೆ.
ಹುಡುಗನ ಪ್ರಾಣವು ಹೋಗಲಾರಂಭಿಸಿದೆ. ಈ ಕಾಲದಲ್ಲಿ ರಕ್ಷಿಸುವವರು ನಿನ್ನ ಹೊರತು ಮತ್ಯಾರನ್ನು ನಾನು ಕಾಣೆನು. ನಿನ್ನ ಬಿಟ್ಟು ಮತ್ಯಾರು ನಮ್ಮ ರಕ್ಷಣೆಗಿಲ್ಲ, ಇಲ್ಲಿ ನೀನು ಬರಲೇಬೇಕು ಅಂತ ಹೇಳಿ ಕೇಳ್ಕೊತಾಳ ಭಾಗ್ಯವಂತಿ. ಆದ್ದರಿಂದ ಹೇ ಸದ್ಗುರುನಾಥನೇ, ತೀವ್ರವಾಗಿ ಬಂದು ಈ ಬಾಲಕನ ಪ್ರಾಣವನ್ನು ಉಳಿಸು ಎಂದು ಕೂಶಿಗೆ ತನ್ನ ಅಂಕದಲ್ಲಿ ತಕ್ಕೊಂಡು ಬಹುದೀನಳಾಗಿ ಸದ್ಗುರುವಿಗೆ ಪ್ರಾರ್ಥಿಸುತ್ತಿರುವಾಗ ಏನ್ ಮಾಡ್ತಾಳ್ರಿ, ಕಂಕುಳದಾಗ ಖುಷಿಗೆ ತಗೋತಾಳ. ಗುರುನಾಥ, ನಿನ್ನ ಹೊರತು ನಮಗೆ ಯಾರೂ ಇಲ್ಲ, ನಾವು ಡಾಕ್ಟ್ರಿಗೆ ತೋರಿಸಿಲ್ಲ, ಔಷಧೋಪಚಾರ ಕೊಟ್ಟಿಲ್ಲ, ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕತ್ತೀನಿ, ದಯಮಾಡಿ ನನ್ನ ಮಗುವಿನ ಪ್ರಾಣವನ್ನು ಉಳಿಸು. ನೋಡ್ರಿ 9 ಅದಾವು, ಅದ್ರಾಗ ಒಂದು ಹೋದ್ರೆ ಏನಾಗ್ತಿದ್ದಿ ಹಂಗ್ಯಾಂಗ ಬಿಡ. ಆಕೆ ಸಹಾಯ ಅದಾಳ 9 ಮಂದಿ ಕೂಡಿ ಒಂದು ರೊಟ್ಟಿ ಕೊಡ್ಲಿಕ್ಕರು ಅಡ್ಡಿ ಇಲ್ಲ. 9 ಮಂದಿಗೆ ಒಂದೊಂದು ರೊಟ್ಟಿ ಕೊಡೋ ಶಕ್ತಿ ತಾಯಿಗೈ. ಒಮ್ಮೆ ಒಬ್ಬ ಹೆಣ್ಮಗಳು ಬಾವಿ ಕಟ್ಟಿ ಮೇಲೆ ಕುಂತಿದ್ಲಂತ್ರಿ. ಸಣ್ಣ ಸಣ್ಣ ಮಡಿಕಿ ಕುಡಿಕಿ ಸೆರಗಿ ಇಟ್ಕೊಂಡು ಕೂತಿದ್ಲು. ಎಳ್ಯಾಕತ್ತಿದ್ಲು. ಎಳೆದು ಒಂದು ಕೊಡ ಎಳೆದು ಅವು ಇಷ್ಟು ತುಂಬಿದ್ಲು, 9 ತುಂಬಿದ್ವು. ಆಮೇಲೆ ಆ ಕೊಡ ಇಟ್ಲು. ಅವು 9 ಮತ್ತಿರಿಗೆ ಅದಕ್ಕೆ ಹಾಕಿದ್ರ ಕೊಡ ಪೂರಾ ಆಗಲೇ ಇಲ್ಲ. ಒಂದು ಕೊಡದಾಗಿನ ನೀರು 9 ತುಂಬಿಸಾಳಕಿ. ದೊಡ್ಡದು ಸಣ್ಣದು 9 ಇಟ್ಟಾಳ, ಕಾಲಿಡ್ದು 9 ತುಂಬ್ಯಾಳ. ಒಂದು ಕೊಡ ನೀರು ಎಳೆದು ಅಲ್ಲೇ ಭೀಮ ಹೊಂಟಿದ್ದ. ನೋಡ್ದವ, ಹಿಂಗ್ಯಾಕೆ ಮಾಡ್ತಾಳೆ ಈ ಅಮ್ಮ, ದಿವಸ ಕುದುರೆ ಏರ್ಕೊಂಡು ದಿವಸ ಹೋಗೋ ಮುಂದೆ ನೋಡ್ತಿದ್ದ ದುರ್ಯೋಧನ, ಬರೋ ಮುಂದೆ ಆ ತಾಯಿ ಹಿಂಗೆ ಕೆಲಸ ಮಾಡೋದು ನೋಡ್ತಿದ್ದ. ದಿನಾ ಹಿಂಗ್ಯಾಕೆ ಮಾಡ್ತಾಳಿಕಿ ಅಂತ ಹೇಳಿ ಒಂದಿನ ಹೋಗಿ ಕೇಳ್ತಾನವ. ಅಮ್ಮ, ನೀ ದಿನಾನು ಬಾವ್ಯಾಗ ನೀರು ಎಳಿತೀವಿ, 9 ಕುಡಿಕೆನ ಒಂದೇ ಸಮನೆ ಒಂದು ಅಳತಿ ಮೇಲೆ ಇಟ್ಟಿವಿ. 9 ಸಣ್ಣದು 9 ತುಂಬ್ತೀವಿ, ಮತ್ತೆ ತಿರುಗಿ ಹಾಕ್ತೀಯಲ್ಲ ಯಾಕಂದ್ರೆ ನೋಡ್ತಮ್ಮ, ನಾಳೆ ಬಂದು ನೋಡಿ ನೀನು ಅಂತಾಳಕಿ. 9 ತುಂಬಿ ಹಾಕ್ತಾಳ, ಮತ್ತೆ ತಿರುಗಿ ಕೊಡಕ್ಕೆ ಹಾಕ್ತಾಳ, ತುಂಬೋದೇ ಇಲ್ಲ ಕೊಡ. ಅದಕ್ಕವ ಯಾಕೆ ಹಿಂಗೆ ಮಾಡ್ತೀವಿ, ಮತ್ತೆ ನಾಳೆ ಬಾ ಅಂತಾಳಕಿ. ಮತ್ತೆ ನಾಳೆ ಬರ್ತಾನ್ರಿ ಅವ, ಮತ್ತೆ ನಾಳೆ ಬಂದು ನೋಡ್ತಾನ, ಆಕೆ ಆಗ್ಲೇ ತುಂಬಿಟ್ಟಿರ್ತಾಳ, ಖಾಲಿ ಕೊಡ ಇರ್ತೈತಿ. ಅದಕ್ಕೆ ನೀ ಹಾಕು ಅಂತ ಅವ ಹಾಕ್ತಾನ, ಪೂರ ಅರ್ಧ ಆಗತ್ತದು. ಯಾಕೆ ಹಿಂಗಾಗತ್ತ ನೋಡಪ್ಪ, ಒಬ್ಬ ತಾಯಿ 9 ಹೊಟ್ಟಿನ ತುಂಬುತ್ತಾಳ. 9 ಜನ ಕೂಡಿ ಒಂದು ತಾಯಿ ಹೊಟ್ಟೆ ತುಂಬ್ಸಾಕ ಅಳತೈತಿ. ಈಗಲ್ಲ, ಮುಂದೆ ಸೂರ್ಯ ಚಂದ್ರರು ಇರೋ ತನಕ ಈ ಮಾತು ಸತ್ಯ ಆಗ್ತೈತಿ ಅಂದ. ಇವತ್ತ ನಮ್ಮ ತಂದೆ ತಾಯಿ ನೋಡ್ಕೊಳಕ್ ಆಗಲಾರ್ದ ಎಷ್ಟೋ ಜನ ವೃದ್ಧಾಶ್ರಮಕ್ಕೆ ಹಾಕಿ ಬರ್ಲಿಲ್ಲ, ಅನಾಥಾಶ್ರಮಕ್ಕೆ ಹಾಕಿ ಬರ್ಲಿಕ್ಕತ್ತೀವಿ. ಯಾರು ಹಾಕಿ ಬರ್ತಾರ? ಯಾರೂ ಇಲ್ದವ್ರಿಗೆ ಹಾಕ್ತಾರಲ್ಲಿ, ದಿಕ್ಕಿಲ್ಲ ಅನ್ನೋರಿಗೆ. ಆದ್ರೆ ಭರ್ತಿ ಪಗಾರ ತಗೋತಿರ್ತಾರ, ಚಂದ ಪ್ಲಾಟ್ನಾಗ ಇರ್ತಾರ, ಹಾಫ್ ಪ್ಯಾಂಟು ಟೀ ಶರ್ಟ್ ಉಟ್ಕೊಂಡಿರ್ತಾರ, ಮಜಾ ಮಾಡ್ತಿರ್ತಾರ. ಕಾರ್ನೊಳಗೆ ಹಿಂದೆ ನಾಯಿನ ಕುಂದರ್ಸ್ಕೊಂಡು ಪ್ರಯಾಣ ಮಾಡ್ತಿರ್ತಾರ. ಮನ್ಯಾಗ ತಾಯಿ ತಂದೆ ನೋಡ್ಕೊಳಕ್ ತಯಾರಿಲ್ಲ. ಅಂತ ಕಾಲ ಬರ್ತೈತಿ ಅಂತೇಳಿ ದ್ವಾಪಾರ ಯುಗದೊಳಗ ದುರ್ಯೋಧನಿಗೆ ಒಬ್ಬ ತಾಯಿ ಹೇಳಿರ್ತಾವ. ಹಂಗಾತ್ ಇಲ್ಲಿ ಪರಿಸ್ಥಿತಿ ಏನಾತ್ರಿ ಅಂದ್ರ, ನನ್ನ ಮಗುನ ಬದುಕಿಸು ಅಂತೇಳಿ ಸದ್ಗುರುನಾಥ ಧಾವಿಸಿ ಓಡಿ ಬಾ, ನಾ ಔಷಧೋಪಚಾರ ಮಾಡಿಲ್ಲ, ನಿಮ್ಮ ಹೊರತು ನಮಗೆ ಇಲ್ಲಿ ಯಾರೂ ರಕ್ಷಣೆಗಿಲ್ಲ, ನೀನ್ ಬಂದು ನನ್ನ ಮಗುನ ಕಾಪಾಡು ಅಂತೇಳಿ ಒಂದೇ ಸಮನೆ ದಳ ಅಳ್ಕೋತ ಪ್ರಾರ್ಥನೆಯನ್ನು ಮಾಡ್ತಾಳ ಸಿದ್ಧಾರೂಢರಿಗೆ. ಹೀಗೆ ಪ್ರಾರ್ಥಿಸುತ್ತಿರುವಾಗ, ಹೀಗಕ್ಕೆ ಅಳ್ಕೋತ ಪ್ರಾರ್ಥನೆ ಮಾಡುವಾಗ ದ್ವಾರದ ಮುಂದಿರುವ ಪರದೆಯನ್ನು ಸರಿಸಿ ಬರುತ್ತಿರುವಂತಹ ಸಾಕ್ಷಾತ್ ಸದ್ಗುರುವಿನ ದಿವ್ಯ ರೂಪವನ್ನು ನೋಡುವಂಥವಳಾದಳು. ಬಾಗಲಕ್ಕೆ ಪರದೆ ಹಾಕಿದ್ರು, ಆಕೆ ನೆನೆಸ್ಕೋತ ಕೂತಿದ್ಲು, ಅಳಾಕತ್ತಿದ್ಲು. ಬಾಗಲ ಪರದೆ ಸರಿಸ್ಕೊಂಡು ಯಾರೋ ಒಳಗ್ ಬಂದ್ರು ಅಂತ ನೋಡ್ತಾಳ, ಸದ್ಗುರುನಾಥನ ಒಳಗ್ ಬಂದು ಬಿಡ್ತಾನ. ಸಿದ್ಧರು ಮಸ್ತಕಕ್ಕೆ ಕೆಂಪು ಪಾವಡವನ್ನು ಸುತ್ತಿ ಮೈ ಮೇಲೆ ಧೋತರ ಹೊತ್ತುಕೊಂಡು ಮುಖದ ಮೇಲೆ ತೇಜಯುಕ್ತರಾಗಿ ನೇತ್ರದಿಂದ ಕೃಪಾ ದೃಷ್ಟಿಯನ್ನು ಹಾಕುತ್ತಾ ಬರಿಗಾಲಿನಿಂದ ಒಳಗೆ ಬರುವುದನ್ನು ಭಾಗ್ಯವಂತಿಯು ಕಂಡು ಆಶ್ಚರ್ಯಚಕಿತಳಾದಳು. ಭಾಗ್ಯವತಿಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು. ಹೆಂಗ ಬಂದ್ರಿ ಗುರುಗಳು ಅಂದ್ರ, ಕೆಂಪ ರುಮಾಲ್ ಸುತ್ತ್ಯಾರ ತಲೆಗೆ, ಮೈ ಮೇಲೆ ಅರ್ಧ ಉಟ್ಟು ಧೋತ್ರ ಹಿಂಗ್ ಹಾಕೊಂಡಾರ, ಮುಖದ ಮೇಲೆ ಅತ್ಯಂತ ತೇಜವಾದ ಕಳೆಯದ ನೇತ್ರದಿಂದ ಕೃಪಾ ದೃಷ್ಟಿಯನ್ನು ಬಿಡ್ತಾರ. ನಮ್ಮ ಕಣ್ಣು ಒಮ್ಮೊಮ್ಮೆ ಶಿಟ್ಲೆ ಹುಡುಗರಿಗೆ ನೋಡ್ತಿರ್ತೀವಿ ನಾವು, ಭಾಳ ಅಳಕದ ಕೆಮ್ಮ ಏನು ಮಾಡು ನೀನು ಕಣ್ಣ ತಗದ್ವಿ ಅಂದ್ರೆ ಆ ಮಗು ತರ್ ಮಡಗ್ಬೇಕು. ಆಗ ನಮ್ಮ ದೃಷ್ಟಿ ಇದು. ತಾಯಿಯ ದೃಷ್ಟಿ ಇರುವಂಗ ಗುರುವಿನ ದೃಷ್ಟಿ ಇತ್ತು. ಕೃಪಾ ದೃಷ್ಟಿಯನ್ನು ಬಿಡುತ್ತಾ ಬರಿಗಾಲಿನಿಂದ ಓಡೋಡಿ ಬಂದ್ರು. ಭಕ್ತರ ಕರೆದ ಕೂಡ್ಲೇನ ಗುರುಗಳು ಹೆಂಗ್ ಬಂದ್ರು ಅಂದ್ರೆ,
ಕೃಪಾ ದೃಷ್ಟಿಯನ್ನು ಬೀರುತ್ತಾ ಬರಗಾಲಿನಿಂದ ಬಂದಾರವರು. ಭಾಗ್ಯವಂತಿಯು ಆಶ್ಚರ್ಯಚಕಿತಳಾದರು. ಸಿದ್ದರಾಯರು ಸಮೀಪ ಬಂದು, ನನ್ನನ್ನು ಯಾಕೆ ಕರೆದಿ ಕೇಳ್ತಾರ ಭಾಗ್ಯವತಿಗೆ. ಅಮ್ಮ, ನನ್ನನ್ನು ಯಾಕೆ ಕರೆದಿ ನೀನು ಅಂಥೇಳಿ. ಆಕೆಯು ಏನೂ ಮಾತನಾಡಲಾಗದೆ ಆ ಮೃತಪ್ರಾಯನಾದ ಹುಡುಗನನ್ನು ತೋರಿಸಿ ಆತನನ್ನು ಎತ್ತಿದಳು. ಏನು ಉತ್ತರ ಕೊಡ್ಲಿಲ್ಲ, ಆಕೆಗೆ ಮಾತಾಡಕ ಬರಲಿಲ್ಲ. ಆ ಕಡೆ ಮಗುವಿನ ದುಃಖ, ಸಂಕಟ, ಕಣ್ಣ ಬಿಳುಪೇರೋದು, ಜ್ವರ ಹೆಚ್ಚಾಗಿದ್ದು, ಇನ್ನೇನು ಕಣ್ಣಿಲಿ ಅವನ ಜೀವ ಹೋಗುತ್ತ ಅನ್ನೋ ದೃಷ್ಟಿಯಲ್ಲಿ ಮಗನ ಸಂಕಟ. ಆ ಕಡೆ ಗುರು ಕರೆದು ಕೂಡಲೇ ಧಾವಿಸಿ ಬಂದಾನ ಅನ್ನೋ ಸುಖ, ಎರಡೂ ಸಮ್ಮಿಳಿತ ಆಗಿದ್ದಕ್ಕ ಆಕೆಗೆ ಮಾತಾಡಕ ಬಾಯಿನ ಹೊರಡಲಿಲ್ರಿ, ಧ್ವನಿನ ಬರಲಿಲ್ಲ. ಸುಮ್ಮನೆ ಮಗನನ್ನ ಎತ್ಕೊಂಡು ಬಂದ್ಲು. ಆತನನ್ನು ಎತ್ತಿದಳು, ಗುರುಗಳಿಗೆ ತೋರಿಸಿದಳು. ಎತ್ಕೊಂಡ್ ಬಂದು ಗುರುಗಳಿಗೆ ತೋರಿಸ್ತಾಳ. ಸದ್ಗುರು ರಾಯರು ಆ ಮಗವನ್ನು ಎತ್ತಿಕೊಂಡು ಅದರ ಮೇಲೆ ತನ್ನ ಅಮೃತ ಹಸ್ತವನ್ನು ಆಡಿಸಿದರು. ಗುರುಗಳು ಏನು ಮಾಡಲಿಲ್ಲ, ಮಂತ್ರ ಅನ್ಲಿಲ್ಲ, ತಂತ್ರ ಅನ್ಲಿಲ್ಲ. ಆ ಮಗುನ್ ತಾವು ಎತ್ಕೊಂಡ್ರು, ತಮ್ಮ ಕಾಲ್ ಮೇಲೆ ಹಾಕ್ಕೊಂಡ್ರು, ತೊಡಿ ಮೇಲೆ ಹಾಕ್ಕೊಂಡು ಅದರ ಮೇಲೆ ತಮ್ಮ ಅಮೃತದ ಹಸ್ತವನ್ನ ಆಡಿಸಿದ್ರು. ಕೆಲವರ ಹಸ್ತ ಗುಣಗಳು ಹಂಗಿರ್ತಾವ್ರಿ. ಇನ್ನೂ ಕೆಲವು ಹಸ್ತಗುಣ ಯಪ್ಪ ಯಾಕರ ಬಿಡಿಸಿ ತೋರಿಸ್ತಾನಿವ ಅನ್ನೋ ಹಂಗಾಗತ್ತೆ. ಇದ್ದ ಬದ್ದದ್ದೆಲ್ಲ ಕಪಾಳಕ್ಕೆ ಬಡ್ಕೊಳ್ಳೋ ಗುರುಗಳ ಹಸ್ತವನ್ನ ನೋಡಿದ ಕೂಡಲೇ ಅಮೃತ ಸಮಾನವಾದಂತಹ ಹಸ್ತಗಳಿಂದ ಕೂಡಲೇ ಆ ಕೂಸು ಅಳಲಾರಂಭಿಸಿತು. ವಾರಾಂಗಟ್ಲೆ ಮಾತಾಡ್ಲತ್ತ ಜ್ವರ ಬಂದು ಮಕ್ಕೊಂಡ ಮಗು ಅವತ್ತಂತೂ ಕಣ್ಣ ತೆಗೆದಿಲ್ಲ, ಒಬ್ರಿಗೂ ನೋಡಿಲ್ಲ. ಏನ್ ಮಾಡ್ತಾರೆ ಆ ಮಗು? ಗುರುಗಳ ಹಸ್ತ ಆಡಿದ ಕೂಡಲೇ ಅಳ ಕತ್ತಿ ಬಿಡ್ತು ಜೋರಾಗಿ. ತನ್ನ ಮಸ್ತಕವನ್ನು ಎತ್ತಿ ನೋಡಿತು, ತನ್ನ ತಲೆನ ಎತ್ತಿ ಯಾರಪ್ಪ ಅಂತ ನೋಡ್ತಾ ಕೂಸು. ಆಗ ಭಾಗ್ಯವತಿಗೆ ಬಹಳ ಆನಂದವಾಯ್ತು. ಭಾಗ್ಯವತಿ ಬಹಳ ಸಂತೋಷ ಆತ್ರಿ, ಬಹಳ ಸಂತೋಷ ಆಯ್ತು. ಗುರುಗಳ ಕರೆದ ಕೂಡಲೇ ಬಂದದ್ದು ಒಂದು ಸಂತೋಷ, ಮಗು ಬದುಕ್ತಲ್ಲ ಅನ್ನೋದು ಇನ್ನೂ ಒಂದು ಸಂತೋಷ. ಅತ್ಯಂತ ಹರ್ಷಯುಕ್ತಳಾಗಿ ಆ ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ತನ್ನ ಮಸ್ತಕವನ್ನು ಸದ್ಗುರುಗಳ ಚರಣಗಳ ಮೇಲಿಟ್ಟು ಎದ್ದು ನೋಡುತ್ತಾಳೆ. ಸದ್ಗುರುಗಳು ಅದೃಶ್ಯರಾಗಿತ್ತು. ಏನ್ ಮಾಡಿದಳ್ರಿ, ಆ ಖುಷಿನ ತನ್ನ ಕೈಯಾಗ ತಗೊಂಡ್ಲು, ಹೆಗಲ ಮೇಲೆ ಹಾಕ್ಕೊಂಡ್ಲು, ಗುರುನಾಥನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಎದ್ದು ನೋಡೋದ್ರೊಳಗ ಗುರುಗಳಲ್ಲಿ ಇಲ್ಲ ಮಾಯ. ಆಕೆಗೆ ಪ್ರೇಮದಿಂದ ಕಂಠವು ಸದ್ಗತಿತವಾಗಿದ್ದು ಅತ್ತಿತ್ತ ಎಲ್ಲಿ ನೋಡಿದರೂ ಆತನು ಕಾಣದಿರುವುದರಿಂದ ಬಹಳ ತಳಮಳ ಪಟ್ಟು ಅನ್ನುತ್ತಾಳೆ. ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾಳ, ಮನೆಯೊಳಗ ಹೊರಗ ಒಳಗ ಎಲ್ಲ ನೋಡ್ತಾಳ, ಎಲ್ಲಿ ಗುರುನಾಥ ಇಲ್ಲ. ನಾ ಕಣ್ಣು ಮುಚ್ಚಿ ನಮಸ್ಕಾರ ಮಾಡೋದ್ರೊಳಗ ಮಾಯ ಆಗ್ಬಿಟ್ನಲ್ಲ ಇವ ಅನ್ಕೊಂಡು ಅಂತಾಳಕಿ. ಗುರುವಿಗೆ ಪೂಜಾದಿ ಉಪಚಾರ ಮಾಡಲಿಲ್ಲ. ಸದ್ಗುರುನಾಥ ನನ್ನ ಮನೆ ತನಕ ಬಂದಿದ್ದ, ಅವನ ಪಾದ ಸೇವಾ ಮಾಡಲಿಲ್ಲ, ಅವನಿಗೆ ಉಪಚಾರ ಮಾಡಲಿಲ್ಲ, ಒಂದು ಕಪ್ ನೀರು ಕುಡಿಯಕ್ಕೆ ಕೊಡಲಿಲ್ಲ ನಾನು. ಇಷ್ಟರೊಳಗೆ ಸದ್ಗುರು ಹೋಗ್ಬಿಟ್ಟನಲ್ಲ, ಅವ್ರಿಗೆ ಪೂಜಾ ಮಾಡಲಿಲ್ಲ, ನಮಸ್ಕಾರ ಬಿಟ್ಟು ಮತ್ತೇನೂ ಕೊಡಲಿಲ್ಲ, ಒಂದು ಗ್ಲಾಸ್ ತಣ್ಣನ ನೀರೂ ಕೊಡಲಿಲ್ಲ, ನನ್ನ ಮಗುವಿಗೆ ಬದುಕಿಸಿ ಉಪಕಾರ ಮಾಡಿದ್ರು, ಒಂದು ಹಣ್ಣು ಹಂಪಲ ಹಾಲು ಕೊಡಲಿಲ್ಲ ಅಂಥೇಳಿ ತಳಮಳಿಸ್ಕೊಂತ ಅದಾಳ. ಸದ್ಗುರುನಾಥ ಇದೇನಾರ ಮಾಡ್ಬೇಕನ್ನೋದ್ರೊಳಗೆ ಹೋಗೇ ಬಿಟ್ನಲ್ಲ, ನಾನು ಎಂಥ ದುರ್ದೈವಿ, ನನ್ನ ಮಗು ಬದುಕಿಸಾಕ ಉಪಕಾರ ತಗೊಂಡೆ, ಸದ್ಗುರುನಾಥನಿಗೆ ನಾನೇನೂ ಉಪಚಾರ ಮಾಡಲಿಲ್ಲ, ನಾ ಎಂಥ ದುರ್ದೈವಿ ಅದೀನಿ ಅನ್ಕೋತ. ಆಕೆ ನಿಜವಾಗ್ಲೂ ಸುದೈವಿ ಅದಾಳ್ರಿ. ಗುರುನಾಥ ಕರೆದ ಕೂಡಲೇ ಓಡಿ ಬಂದಾನ. ಯಾರು ಕರೆದ ಕೂಡಲೇ ಓಡಿ ಬರ್ತಾರ? ದ್ರೌಪದಿ ಕರೆದಾಗ ಕೃಷ್ಣ ಬಂದ ಅಲ್ಲೇನ್ರಿ? ಮತ್ತೆ ಅಂಥ ಪುಣ್ಯಾತ್ಮನಿಗೆ ಕರ್ಣ ಸೂರ್ಯನ ಕರೆದ ಕೂಡಲೇ ಸೂರ್ಯ ಬಂದ, ದೇವೇಂದ್ರ ಬಂದ. ಅಂಥ ಪುಣ್ಯಾತ್ಮರ ರೀತಿಯಲ್ಲಿ ಈ ಹೆಣ್ಮಗಳು ಭಾಗ್ಯವತಿ ಗುರುನಾಥನನ್ನ ನನ್ನ ಮಗು ಸಾಯ್ಲಿಕ್ಕತ್ತದ, ಬಂದು ಬದುಕಿಸು ಗುರುನಾಥ, ನಿನ್ನ ಹೊರತು ನಮಗೆ ಯಾರೂ ಇಲ್ಲ, ನಾನು ವೈದ್ಯೋಪಚಾರವನ್ನು ಮಾಡಿಲ್ಲ, ಡಾಕ್ಟ್ರಿಗೆ ತೋರಿಸಿಲ್ಲ, ಔಷಧ ಕೊಟ್ಟಿಲ್ಲ, ಇಂಜೆಕ್ಷನ್ ಮಾಡಿಸಿಲ್ಲ, ಬಾ ನೀನು ಅಂತ ಕರೆದು ಕೂಡಲೇ ಓಡೋಡಿ ಬಂದು ಗುರುಗಳ ಬದುಕಿಸಿಬಿಟ್ಟಾರ. ಆಕೆಗೆ ದುಃಖನೂ ಆಗ್ಯದ, ಆನಂದನೂ ಆಗ್ಯದ. ಭಾಗ್ಯವತಿ ಬಾಯಿಯು ಮನಸ್ಸಿನಲ್ಲಿ ಬಹಳ ಸಂಕೋಚ ಪಟ್ಟಳು. ಭಾಗವತಿ ಏನ್ ಮಾಡ್ತಾಳ್ರಿ, ಮನಸ್ಸಿನಾಗ ಬಹಳ ಒಂಥರ ನಾಚಿಗೆ ಬಂದಂಗ ಆಗತ್ತ ಆಕೆಗೆ. ಕರೆದೆ ನಾನು, ಏನೂ ಕೊಡ್ಲಿಲ್ಲ. ಅದೇ ಸಮಯದಲ್ಲಿ ಆಕೆಯ ಪತಿಯಾದ ರೂಪಕೃಷ್ಣನು ಮನೆಗೆ ಬಂದನು. ಇಷ್ಟೆಲ್ಲ ಆದ ಮೇಲೆ ಆಕೆ ಗಂಡ ಮನೆಗೆ ಬರ್ತಾನ್ರಿ. ಕೂಡಲೇ ಭಾಗ್ಯವತಿಯು ನಡೆದ ವರ್ತಮಾನವೆಲ್ಲ ಆತನಿಗೆ ನಿವೇದಿಸಿದಳು. ಸದ್ಗುಣವಂತೆ ಪತಿವೃತಿ ಆದಂತ ಹೆಣ್ಣಿತ್ತಂದ್ರ ಆಕೆ ಏನ್ ಮಾಡ್ತಾಳ್ರಿ, ಹೋದಾಗ್ಲಿಂದ ಬಂದಾಗಿನ ತನಕ ಮನೆಯೊಳಗೆ ಏನ್ ನಡೀತು ಎಲ್ಲ ಹೇಳ್ತಿರ್ತಾವ. ಹಿಂಗಾತ್ರಿ, ಇವ್ರು ಬಂದಿದ್ದರಿ, ಅವ್ರು ಬಂದಿದ್ದರಿ ಅಂತ. ಹಂಗಾಕಿನು ಮೊದಲ ಭಾಗ್ಯವತಿ ಆಕಿ
ಆಕೆ ಏನು ಮಾಡಿದ್ಲು, ರೂಪಕೃಷ್ಣ ಬಂದ ಕೂಡ್ಲೆನ ಎಲ್ಲವನ್ನ ಕತೆ ಮಾಡಿ ಹೇಳಿದ್ಲು. ಇಬ್ಬರಿಗೂ ಪ್ರೇಮ ಉಕ್ಕಿ ಬಂತು. ಪ್ರೇಮ ಅವ್ರೊಳಗೆ ಬರ್ಲಿಲ್ರಿ, ಇವಂಗ ಆಕಿಗೆ ಇವ್ರ ಮೇಲೆ, ಅವ್ರಿಗಿಬ್ಬರಿಗೂ ಪ್ರೇಮ ಯಾರ ಮೇಲೆ ಉಕ್ತು? ಗುರುಗಳ ಮೇಲೆ ಉಕ್ತು. ಈಗಿನ ಪ್ರೇಮಗಳ ಬ್ಯಾರೆ. ಮೊಬೈಲ್ ಪ್ರೇಮ ಈಗ. ಮತ್ತು ಮಗನು ಬದುಕಿದ್ದು ನೋಡಿ ಬಹಳ ಆನಂದ ಪಟ್ಟರು. ಮಗನ ಗುರುಗಳ ಬದುಕಿಸಿದ್ರಲ್ಲಪ್ಪ ಅಂತ ಬಹಳ ಸಂತೋಷ ಪಟ್ಟರು. ಆಕೆ ರೂಪಕೃಷ್ಣನು ಬೇಗನೆ ಗುರು ದರ್ಶನವನ್ನು ಪಡೆಯಬೇಕೆಂದು ಹೇಳಿದನು. ಹಾಗಾದ್ರೆ ನಾನಿಲ್ದಾಗ ಬಂದು, ಪುರುಷರು ಯಾರು ಇಲ್ದಾಗ ಬಂದು, ಯಾರು ಹೋಗಿ ಕರ್ಕೊಂಡು ಬರ್ಲಾರ್ದ ತಾವ ಬಂದು ನಮ್ಮನ್ನಿಷ್ಟು ಉಪಕಾರ ಮಾಡ್ಯಾರ ಅಂದಮೇಲೆ ನಾನು ಬೇಗನೆ ಹೋಗಿ ಅವ್ರ ದರ್ಶನ ತಗೋಬೇಕು ಅಂತ ಹೇಳಿದ. ಮರುದಿನವೇ ಎಲ್ಲರೂ ಕೂಡಿಕೊಂಡು ರೂಪಕೃಷ್ಣನು ಹುಬ್ಬಳ್ಳಿ ಕುರಿತು ಹೊರಟನು. ಮಕ್ಕಳು ಮರಿ ಜೋಡಿಗೆ ಅವರೊಂದು 9 ಮಂದಿ, ಇವರೊಂದಿಬ್ರು, ಡಜನಕ್ಕೊಂದು ಕಮ್ಮಿ. ಏನ್ ಮಾಡಿದ್ರಿ, ಎಲ್ಲಾರು ಕೂಡಿ ಹುಬ್ಬಳ್ಳಿಗೆ ಪ್ರಯಾಣ ಹೊರಟರು. ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧ ಗುರುಗಳಿಗೆ ಭೇಟಿಯಾದನು. ಆಶ್ರಮಕ್ಕೆ ಬಂದು ಗುರುಗಳಿಗೆ ಭೇಟಿಯಾದರು. ರೂಪಕೃಷ್ಣ ಮತ್ತು ಭಾಗ್ಯವತಿ ಅತಿ ಪ್ರೇಮದಿಂದ ಸದ್ಗುರುಗಳ ಚರಣಕ್ಕೆ ಬಿದ್ದು ಮದ್ರಾಸಿನಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ನಿರೂಪಿಸಿ ಅನ್ನುತ್ತಾರೆ. ಮದ್ರಾಸಿನ್ಯಾಗ ನಮ್ಮ ಮನ್ಯಾಗ ಏನೇನ್ ನಡೀತು, ನೀವು ಹೆಂಗ್ ಬಂದು ನಮ್ಮನ್ನ ರಕ್ಷಣಾ ಮಾಡಿದ್ರಿ ಗುರುಗಳ, ನಾವು ಬಹಳ ಪುಣ್ಯ ಮಾಡೀವಿ, ನಿಮ್ಮಂಥವ್ರು ಕರೆದು ಕೂಡಲೇ ಬಂದು ನಮ್ಮ ರಕ್ಷಣಾ ಮಾಡಿರಿ, ಹೆಂಗ್ ಬಂದ್ರಿ ಹೆಂಗ್ ಹೋದ್ರಿ ಅಂತ ಹೇಳಿ ಎಲ್ಲ ಹೇಳಾಕತ್ತಾರ ಅವರು. ಹೇ ಸಿದ್ಧಾರೂಢ ಸದ್ಗುರುರಾಯನೇ, ನಿನ್ನ ಕೀರ್ತಿಯನ್ನು ಎಷ್ಟೆಂದು ವರ್ಣಿಸಲಿ. ಸರ್ವಸ್ವವನ್ನು ನಿನಗೆ ಅರ್ಪಿಸಿದರೂ ನಿನ್ನ ಉಪಕಾರದಿಂದ ನಾವು ಮುಕ್ತರಾಗಲಾರೆವು. ನೋಡ್ರಿ, ನಮ್ಮ ಕಡೆ ಏನೇನೈತಿ ಅದೆಲ್ಲ ನಿನ್ನ ಕೊಟ್ಟು ಬಿಟ್ರು, ಮನೆ ಮಠ ಆಸ್ತಿ ಗೀಸ್ತಿ ಏನೈತಿ ಇಷ್ಟು ನಿನ್ನ ಕೊಟ್ಟು ಬಿಟ್ರು ಕೂಡ ನಿನ್ನ ಉಪಕಾರದ ಋಣವನ್ನ ತೀರ್ಸಕ್ಕಾಗೋಲ್ಲ. ಯಾಕಂದ್ರ ಜೀವ ಹೋಗ್ತಕ್ಕಂಥ ಮಗುವನ್ನ ಕಾರ್ ತಗೊಂಬರ್ರಿ ಬರ್ತೀನಿ ನಿಮ್ಮ ಮನೆಗೆ ಪಾದ ಪೂಜಾಕ್ ಅನ್ನುವಂಥವ್ರ ಕಾಲ ಐತೀಗ. ಅಂಥದ್ರೊಳಗೆ ಸದ್ಗುರುನಾಥ ನೀ ಬಂದ ನನ್ನ ಮಗುನ ಕಾಪಾಡು, ನಿನ್ನ ಹೊರತು ನಮಗೆ ಯಾರೂ ಇಲ್ಲ ಅಂತ ಕೂಗಿದ ಕೂಡ್ಲೇನ ಓಡೋಡಿ ಬಂದಿಯಲ್ಲಪ್ಪ ಬರಿಗಾಲೊಳಗ, ನಿನ್ನ ಉಪಕಾರವನ್ನ ನಾವು ಏನು ಕೊಟ್ಟರು ಮರೆಯಕ್ಕಾಗಲ್ಲ ಅಂತೇಳಿ ಅಂತಾರ. ಸದ್ಗುರುಗಳೆಂದರು, ಭಗವಂತನು ಗೀತೆಯಲ್ಲಿ ಹೇಳಿರುತ್ತಾನಲ್ಲ, ಭಗವದ್ಗೀತೆಯೊಳಗ ಭಗವಂತ ಹೇಳ್ಯಾನ, ಏನು ಹೇಳ್ಯಾನ? ಯಾವಾತನು ಸದ್ಗುರುವಿನ ಮೇಲೆ ಪೂರ್ಣ ಭಾರವನ್ನಿಡುವನೋ ಆತನಿಗೆ ಸದ್ಗುರುವು ರಕ್ಷಿಸುವನು. ಭಗವದ್ಗೀತೆಯೊಳಗೆ ಹೇಳ್ಯಾರ್ರಿ, ಯಾರು ಪೂರ್ಣ ಪ್ರಮಾಣದಲ್ಲಿ ಸದ್ಗುರುವಿನಲ್ಲಿ ಮನಸ್ಸನ್ನಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾರೋ ಸದ್ಗುರುಗಳು ಅವರಿದ್ದಲ್ಲಿಗೆ ಬಂದು ರಕ್ಷಣೆ ಮಾಡ್ತಾರ ಅಂತೇಳಿ. ಸದ್ಗುರು ಸಿದ್ಧಾರೂಢರ ಈ ವಚನವನ್ನು ಕೇಳಿದ ಎಲ್ಲಾ ಭಕ್ತ ಜನರು ಬಹಳ ಆನಂದ ಪಟ್ಟು ಅನ್ನುತ್ತಾರೆ. ಅಲ್ಲೆಲ್ಲರೂ ಜನ ಕೂತಿದ್ರು. ಅವರೆದುರಿಗೆ ರೂಪವತಿ ಮತ್ತು ಭಾಗ್ಯವತಿ, ರೂಪಕೃಷ್ಣ ಮತ್ತು ಭಾಗ್ಯವತಿಯರು ಹೇಳಿದ್ದ ಕೇಳಿ ಅಲ್ಲಿ ಕೂತು ಜನರಿಗೆಲ್ಲ ಸಂತೋಷ ಪಡ್ತಾರ ಮತ್ತು ಜಯ ಜಯಕಾರ ಆಗ್ತಾರ. ಹೇಳ್ತಾರೆ ಈ ರೀತಿ, ಈ ಸಿದ್ಧರೆಂಬ ಚಿಂತಾಮಣಿಯು ನಮಗೋಸ್ಕರವಾಗಿ ಇಲ್ಲಿ ಇರುವಂಥದ್ದಾಗಿದೆ. ಇದು ಒಂದು ಚಿಂತಾಮಣಿ. ಈ ಚಿಂತಾಮಣಿ ನಮ್ಮ ಸಲುವಾಗಿ ನಾವು ಹುಬ್ಬಳ್ಳಿಯಾಗ ಐತಿ, ನಮ್ಮೆಲ್ಲರ ಉದ್ಧಾರವನ್ನು ಮಾಡಲಿಕ್ಕೆ ಐತಿ, ಅದು ಇಲ್ಲೇ ಇರುವಂತಹದ್ದು ಅಂತ ಹೇಳಿ ಸಿದ್ಧಾರೂಢ ಗುರುಗಳ ಹೆಸರಿನಿಂದ ಜಯ ಜಯಕಾರವನ್ನ ಮಾಡ್ತಾರ ಅನ್ನೋದ್ರೊಂದಿಗೆ ಇವತ್ತಿನ ಕಥೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಾಳೆಯ ದಿನ ಈ ಕಥೆ ಇನ್ನೂ ಮುಂದುವರಿತದ. ಇನ್ನೂ ಈ ಕಥೆ ಬಹಳ ರೋಚಕದ. ದಯಮಾಡಿ ಯಾರು ತಪ್ಪಿಸಲಾರ್ದ ನಾಳೆ ಸ್ವಲ್ಪ ಬೇಗನೆ 7:15 ಬರಾಕತ್ತೀರಿ ಎಲ್ಲಾರು. 7 ಗಂಟೆ ಅಂದ್ರೆ ಇಲ್ಲಿ ಇರಬೇಕು. ಆ ರೀತಿಯಲ್ಲಿ ಬರುವ ಕೃಪೆ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಕಥೆಗೆ ಮಂಗಳವನ್ನು ಕೊಡ್ತಾ ಇದ್ದೀವಿ. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಭಗವಾನ್ की सर्व साधु संत महाराज की जय। बुढ़ेर महालक्ष्मी माता की।